ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗಿರಾಸ್ ಕುಕಿಂಗ್ ಚಾನಲ್. ಇವತ್ತು ನಾನು ರಾಗಿ ಮುದ್ದೆ ಮತ್ತು ಮೊಟ್ಟೆ ಸಾರು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಮೊಟ್ಟೆ ಸಾರು ರಾಗಿ ಮುದ್ದೆ ಒಳ್ಳೆ ಕಾಂಬಿನೇಷನ್, ತುಂಬ ಚೆನ್ನಾಗಿರ್ತದೆ. ನೋಡಿ, ಈ ಥರ ಹೊಡೆದು ಹಾಕಿರುವಂತಹ ಮೊಟ್ಟೆ ಸಾರು ಸೂಪರ್ ಆಗಿರ್ತದೆ ಕಾಂಬಿನೇಷನ್. ಹೇಗೆ ಮಾಡೋದಂತ ನೋಡುವ ಫ್ರೆಂಡ್ಸ್. ನೋಡಿ, ಮೊದಲಿಗೆ ನಾನು ಮೊಟ್ಟೆ ಸಾರು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಹೇಗೆ ಮಾಡೋದಂತ ನೋಡುವ. ತುಂಬ ಚೆನ್ನಾಗಿರ್ತದೆ ಮೊಟ್ಟೆ ಸಾರು. ಮನೆಯಲ್ಲೇ ಹೊಡೆದು ಹಾಕಿ ಮಾಡುವಂತಹ ಮೊಟ್ಟೆ ಸಾರು ಹೇಗೆ ಮಾಡೋದಂತ ನೋಡುವ. ಮೊದಲಿಗೆ ಇದಕ್ಕೆ ನಾನು ಕೊತ್ತಂಬರಿ ಕಾಳು ತಗೊಂಡಿದ್ದೀನಿ. 1-2 ಟೇಬಲ್ ಸ್ಪೂನಷ್ಟು ಹುರಿದಿರುವಂತಹ ಕಾಳಾಗಿರೋದ್ರಿಂದ ಬೇರೆ ಇಟ್ಕೊಂಡಿದ್ದೀನಿ ನಾನು. ನೋಡಿ, ಮತ್ತು ಊರ ಮೆಣಸು ಒಂದು 20, ಮತ್ತೊಂದು 10 ಬ್ಯಾಡಗಿ ಮೆಣಸು, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಮತ್ತು 1 ಟೀ ಸ್ಪೂನಷ್ಟು ಕರಿಮೆಣಸು, ಮತ್ತೊಂದು ಸ್ವಲ್ಪ ಕರಿ ಲೀವ್ಸ್ ಕೂಡ ತಗೊಂಡಿದ್ದೀನಿ. ಕೊತ್ತಂಬರಿ ಕಾಳು ಹುರಿದಿರುವಂಥದ್ದು ತಗೊಂಡಿದ್ದೀನಿ, ಹಾಗಾಗಿ ಬೇರೆ ಇಟ್ಕೊಂಡಿದ್ದೀನಿ. ನೋಡಿ, 1 ತೆಂಗಿನಕಾಯಿ ತಗೊಂಡಿದ್ದೀನಿ. ತೆಂಗಿನಕಾಯಿ ತುರಿ, 1 ಇಡೀ ತೆಂಗಿನಕಾಯಿ ತುರಿ, ಒಂದು ಮೀಡಿಯಮ್ ಸೈಜ್ ಇದು. ನೋಡಿ, ಇಲ್ಲಿ ನಾನು 3 ಈರುಳ್ಳಿ ಚಾಪ್ ಮಾಡಿರುವಂಥದ್ದು, ಮತ್ತು 1 ಗೆಡ್ಡೆ, ದೊಡ್ಡದೊಂದು ಗೆಡ್ಡೆ ಬೆಳ್ಳುಳ್ಳಿ, ಮತ್ತೊಂದು ದೊಡ್ಡ ಪೀಸ್ ಶುಂಠಿ, ಮತ್ತೊಂದು 2 ಟೊಮೆಟೊವನ್ನು ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೇನೆ. ರಫಾಗಿ ಕಟ್ ಮಾಡ್ಕೊಂಡಿದ್ದೇನೆ. ನೋಡಿ, ರುಬ್ಲಿಕ್ಕೆ ಆಗಿರೋದ್ರಿಂದ ಎಲ್ಲ ರಫಾಗಿ ಕಟ್ ಮಾಡ್ಕೊಂಡಿದ್ದೇನೆ. ನೋಡಿ, ಇಲ್ಲಿ ಒಂದು ಬಾಣಲೆಯಲ್ಲಿ ನಾನು ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಂಡು ಮೆಣಸನ್ನು ಮೊದಲಿಗೆ ಹಾಕ್ಕೊಳ್ತಾ ಇದ್ದೀನಿ, ಹುರ್ಕೊಳ್ಳಿಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಬ್ಯಾಡಗಿ ಮೆಣಸು ಮತ್ತು ಊರ ಮೆಣಸು. ನೋಡಿ, ಒಂದು 20 ಊರ ಮೆಣಸು ತಗೊಂಡಿದ್ದೇನೆ, ಒಂದು 10 ಬ್ಯಾಡಗಿ ಮೆಣಸು ತಗೊಂಡಿದ್ದೀನಿ. ಒಟ್ಟಿಗೆ 30 ಮೆಣಸು ತಗೊಂಡಿದ್ದೀನಿ. ಊರ ಮೆಣಸು ಹಾಕೋದ್ರಿಂದ ಖಾರ ಇರ್ತದೆ, ಸ್ವಲ್ಪ ಖಾರ ಬರ್ತದೆ. ಮತ್ತು ಇದು ಬ್ಯಾಡಗಿ ಮೆಣಸು ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರ್ತದೆ. ನೋಡಿ, ಕರಿ ಲೀವ್ಸ್ ಹಾಕ್ಕೊಳ್ತಾ ಇದ್ದೀನಿ. ಕರಿ ಲೀವ್ಸ್ ಸ್ವಲ್ಪ ಜಾಸ್ತಿ ಹಾಕಿದರೂ ಏನು ತೊಂದರೆ ಇಲ್ಲ. ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಈಗ ಇಲ್ಲಿ ನೀರುಳ್ಳಿ, ಟೊಮೆಟೊ, ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೇನೆ. ಕಟ್ ಮಾಡಿ ಇರುವಂಥದ್ದು ಅಳತೆ ಎಲ್ಲ ನಾನು ಮೊದಲಲ್ಲೇ ಹೇಳಿದ್ದೇನೆ. ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಬಾಡಬೇಕು. ನೀರುಳ್ಳಿ, ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಬಾಡಬೇಕು. ನೋಡಿ, ಜೀರಿಗೆ ಮತ್ತು ಕರಿಮೆಣಸು, 1 ಟೇಬಲ್ ಸ್ಪೂನ್ನಷ್ಟು ಜೀರಿಗೆ ಮತ್ತು 1 ಟೀ ಸ್ಪೂನ್ನಷ್ಟು ಕರಿಮೆಣಸು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದೆ. ನಿಮಗೆ ಚಕ್ಕೆ ಬೇಕಿದ್ದರೆ 1 ಪೀಸ್ ಹಾಕ್ಕೊಳ್ಬೋದು. ಗರಂ ಮಸಾಲ ಫ್ಲೇವರ್ ಬೇಕಿದ್ದವರಿಗೆ ಹಾಕ್ಕೊಳ್ಬೋದು. ನಾನು ಹಾಕ್ಕೊಳ್ಳಿಲ್ಲ. ಬೇಕಿದ್ದರೆ ನಿಮಗೆ ಹಾಕ್ಕೊಳ್ಬೋದು 1 ಪೀಸ್ ಚಕ್ಕೆ. ಜಾಸ್ತಿ ಕೂಡ ಹಾಕಬಾರ್ದು, 1 ಪೀಸ್ ಹಾಕ್ಕೊಳ್ಬೋದು. ನೋಡಿ, ಕೊತ್ತಂಬರಿ ಹುರಿದಿರುವ ಕೊತ್ತಂಬರಿ ಆಗಿರೋದ್ರಿಂದ ಕೊನೆಯಲ್ಲಿ ಹಾಕ್ಕೊಂಡೆ ನಾನು. ಇಲ್ಲದ್ರೆ ಹಸಿಯಾದರೆ ಹುರ್ಕೊಳ್ಳಿಕ್ಕೆ ಮೊದಲೇ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೋದು. ನೋಡಿ, ಈಗ ಇದಕ್ಕೆ ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ. 1 ತೆಂಗಿನಕಾಯಿ, 1 ಫುಲ್ ತೆಂಗಿನಕಾಯಿದು ತುರಿ ತಗೊಂಡಿದ್ದೀನಿ, ಮೀಡಿಯಮ್ ಸೈಜ್ ಇದು. ಒಂದು ಸ್ವಲ್ಪ ಅರಿಶಿಣದ ಪುಡಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತೇನೆ. ತುಂಬ ಸೂಪರ್ ಆಗಿರ್ತದೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಥರ ಒಮ್ಮೆ ನೀವು ಮಾಡಿ ನೋಡಿ. ಮೊಟ್ಟೆ ಸಾರು ತುಂಬ ಚೆನ್ನಾಗಿ ಬರ್ತದೆ. ಗರಂ ಮಸಾಲ ಫ್ಲೇವರ್ ಇಷ್ಟಪಡುವವರಾದರೆ 1 ಸಣ್ಣ ಪೀಸ್ ಚಕ್ಕೆ ಹಾಕ್ಕೊಳ್ಬೋದು. ಹೆಚ್ಚು ಕೂಡ ಹಾಕಬಾರ್ದು. ಹಾಕೋದಾದರೆ ಗರಂ ಮಸಾಲ ಹಾಕೋದಾದರೆ 1 ಸಣ್ಣ ಪೀಸ್ ಚಕ್ಕೆ ಹಾಕ್ಕೊಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟಾದರೆ ಸಾಕು. ಇನ್ನು ಇದನ್ನು ಪೂರ್ತಿ ತಣ್ಣಗಾದ ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋದು. ಪೂರ್ತಿಯಾಗಿ ತಣ್ಣಗಾಗಬೇಕಿದು, ಬಿಸಿಯಲ್ಲೇ ಹಾಕಲಿಕ್ಕೆ ಹೋಗಬೇಡಿ. ನೋಡಿ, ಈಗ ಮಿಕ್ಸಿಗೆ ಹಾಕ್ಕೊಳ್ತೇನೆ. ನೋಡಿ, ನಾನೊಂದು 3 ಸರಿ ಮಾಡಿ ಮಿಕ್ಸಿಗೆ ಹಾಕ್ಕೊಳ್ತೇನೆ. ಒಮ್ಮೆಲೆ ಹಾಕ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಫೈನಾಗಿ ರುಬ್ಕೊಳ್ಬೇಕು. ಕಲ್ಲಲ್ಲಿ ಇದು ಗ್ರೈಂಡರಲ್ಲಿ ರುಬ್ಕೊಂಡ್ರೆ ಉಂಟಲ್ಲ, ಇನ್ನೂ ಚೆನ್ನಾಗಿ ಇರ್ತದೆ. ರುಬ್ಬೋ ಕಲ್ಲಿನಲ್ಲಿ ರುಬ್ಬಿದರೆ ಚೆನ್ನಾಗಿ ನೈಸಾಗಿ ಸ್ಮೂತಾಗಿ ಬರ್ತದೆ ಮಸಾಲ ನಿಮಗೆ. ನೋಡಿ, ನಾನು ಮಿಕ್ಸಿಯಲ್ಲೇ ರುಬ್ಕೊಂಡಿದ್ದೇನೆ. ನೋಡಿ, ಒಂದು 3 ಸರಿ ಮಾಡಿ ಹೀಗೆ ಮಸಾಲವನ್ನು ರುಬ್ಕೊಂಡು ಇಟ್ಕೊಳ್ತೇನೆ. ನೋಡಿ, ಮಸಾಲ ರೆಡಿಯಾಗಿದೆ. ನೋಡಿ, ಮೊಟ್ಟೆ ಸಾರು ಮಾಡಲಿಕ್ಕೆ ಮಸಾಲ ರೆಡಿಯಾಗಿದೆ. ಈಗ ಮಣ್ಣಿನ ಪಾತ್ರೆ ಇಟ್ಕೊಂಡಿದ್ದೇನೆ. ನೋಡಿ, ನಾನು ಇದಕ್ಕೆ ತೆಂಗಿನ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. 1 ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿಕೊಂಡು, ಆದಷ್ಟು ಫೈನಾಗಿ ಚಾಪ್ ಮಾಡಿಕೊಂಡು ಹಾಕ್ಕೊಳ್ತೇನೆ. ನನ್ನ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ, ಸಪೋರ್ಟ್ ಮಾಡಿ. ನೋಡಿ, ಚೆನ್ನಾಗಿ ನೀರುಳ್ಳಿ ಚೆನ್ನಾಗಿ
ಎಣ್ಣೆಯಲ್ಲಿ ಫ್ರೈ ಆಗ್ತಾ ಉಂಟು. ಒಂದೆರಡು ಗ್ರೀನ್ ಚಿಲ್ಲಿ ಹಾಕ್ಕೊಂಡಿದ್ದೇನೆ. ಕರಿ ಲೀವ್ಸ್ ಇದ್ದರೆ ಕರಿ ಲೀವ್ಸ್ ಕೂಡ ಹಾಕ್ಕೊಳ್ಳಿ. ಬೇಸೊಪ್ಪು ಇದ್ದರೆ ಸ್ವಲ್ಪ ಜಾಸ್ತಿ ಇದ್ದರೆ ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರ್ತದೆ. ಎಣ್ಣೆಯಲ್ಲಿ ಚೆನ್ನಾಗಿ ರೋಸ್ಟ್ ಆದರೆ ಫ್ಲೇವರ್ ಚೆನ್ನಾಗಿ ಬರ್ತದೆ. ನೋಡಿ, ಈಗ ಗ್ರೈಂಡ್ ಮಾಡಿರುವಂತಹ ಮಸಾಲವನ್ನು ಹಾಕ್ಕೊಳ್ತಾ ಇದ್ದೇನೆ ನಾನು. ಇದಕ್ಕೆ ನೀರು ಎಷ್ಟು ಬೇಕು ನೋಡಿಕೊಂಡು ಹಾಕಿದರೆ ಆಯಿತು. ತುಂಬ ದಪ್ಪ ಮಾಡಲಿಕ್ಕಿಲ್ಲ. ಮೊಟ್ಟೆ ಸಾರು, ರಾಗಿ ಮುದ್ದೆಗೆ ಮೊಟ್ಟೆ ಸಾರು ಉಂಟಲ್ಲ, ನೀರಾದ ಸ್ವಲ್ಪ ತೆಳ್ಳಗಿದ್ದರೆ ಚೆನ್ನಾಗಿರ್ತದೆ. ಮತ್ತು ಮೊಟ್ಟೆ ಹಾಕಿ ಆಗುವಾಗ ಸ್ವಲ್ಪ ದಪ್ಪ ಬರ್ತದೆ. ಅದಕ್ಕಾಗಿ ತುಂಬ ದಪ್ಪ ಮಾಡಿಕೊಳ್ಬೇಡಿ. ದಪ್ಪ ಆದರೆ ನೀವು ಮೊಟ್ಟೆ ಹಾಕುವಾಗ ತಳ ಹಿಡಿಯುವ ಚಾನ್ಸ್ ಕೂಡ ಇರ್ತದೆ. ನೋಡಿ, ನೀರು ಹಾಕ್ಕೊಂಡಿದ್ದೇನೆ ನಾನು. ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ನೀರು ಎಷ್ಟು ಗ್ರೇವಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕಿದರೆ ಆಯಿತು. ನೋಡಿ, ರುಚಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕಲ್ಲುಪ್ಪು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ದೊಡ್ಡದೊಂದು ನೀರುಳ್ಳಿಯನ್ನು ಸಣ್ಣಗೆ ಚಾಪ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದು ನಿಮಗೆ ಸಾರಲ್ಲಿ ಮಧ್ಯದಲ್ಲಿ ಸಿಕ್ತಿದ್ರೆ ಉಂಟಲ್ಲ, ತುಂಬ ಚೆನ್ನಾಗಿರ್ತದೆ ಈರುಳ್ಳಿ. ಇನ್ನಿದು ಕುದಿಬೇಕು, ಚೆನ್ನಾಗಿ ಕುದಿಬೇಕು. ಮಸಾಲ ಚೆನ್ನಾಗಿ ಕುದಿಬೇಕು. ನೋಡಿ, ಕುದೀತಾ ಉಂಟು. ನೋಡಿ, ಈ ಮೇಲೆ ನೊರೆ ಬರ್ತದಲ್ಲ, ಈ ನೊರೆ ಎಲ್ಲ ಹೋಗುವ ತನಕ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಮಸಾಲ ಚೆನ್ನಾಗಿ ಕುದಿದರೆ ನಮಗೆ ಪ್ಲಸ್ ಪಾಯಿಂಟ್ ಏನಂದರೆ ನಿಮ್ಮದು ಇದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರ್ತದೆ. ಮತ್ತೊಂದು ಏನಂದರೆ ನಿಮಗೆ ಪದಾರ್ಥ ತುಂಬ ಹೊತ್ತು ತನಕ ಕೆಡುವುದಿಲ್ಲ. ನಿಮಗೆ ಮಾಡಿ ಇಟ್ಟರೆ ತುಂಬ ಸಮಯ ತನಕ ಕೆಡುವುದಿಲ್ಲ. ಅದಕ್ಕಾಗಿ ಚೆನ್ನಾಗಿ ಕುದಿಬೇಕು. ನೋಡಿ, ಆ ಮೇಲೆಗಡೆ ನೊರೆ ಎಲ್ಲ ಬರ್ತದಲ್ಲ, ಅದೆಲ್ಲ ಹೋಗುವ ತನಕ ಚೆನ್ನಾಗಿ ಕುದಿಸಿದರೆ ನಿಮಗೆ ತುಂಬ ಹೊತ್ತಿನ ತನಕ, ಬೆಳಿಗ್ಗೆ ಮಾಡಿ ಇಟ್ಟರೆ ಉಂಟಲ್ಲ, ಸಂಜೆ ತನಕ ಏನಾಗೋದಿಲ್ಲ, ಕೆಡುವುದಿಲ್ಲ ಪದಾರ್ಥ. ಅದಕ್ಕಾಗಿ ಚೆನ್ನಾಗಿ ಮೇಲಿದ್ದು ನೊರೆ ಎಲ್ಲ ಹೋಗುವ ತನಕ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಉಪ್ಪೆಲ್ಲ ಕಮ್ಮಿ ಇದ್ದರೆ ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು. ಉಪ್ಪೆಲ್ಲ ಕರೆಕ್ಟಾಗಿ ನೋಡಿಕೊಂಡು ಹಾಕಿ. ನೋಡಿ, ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ತೇನೆ. ಮೊಟ್ಟೆ ಹಾಕ್ತಾ ಇದ್ದೀನಿ. ಮೊಟ್ಟೆ ಹಾಕುವಾಗ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಡ್ತಾ ಇದ್ದೇನೆ, ಇಲ್ಲಾಂದರೆ ತಳ ಹಿಡಿಯುವ ಚಾನ್ಸ್ ಇರ್ತದೆ. ಅದಕ್ಕಾಗಿ ನೋಡಿ, ಒಂದು 4 ಮೊಟ್ಟೆಯನ್ನು ನಾನು ಹೊಡೆದು ಹಾಕ್ಕೊಳ್ತೇನೆ. ಉಳಿದಿರುವ ಮೊಟ್ಟೆಯನ್ನು ಬೇಯಿಸ್ಕೊಂಡು ಹಾಕ್ಕೊಳ್ತೇನೆ. ಯಾಕಂದರೆ ಹೆಚ್ಚು ಮೊಟ್ಟೆ ಉಂಟಲ್ಲ, ನೀವು ಹೊಡೆದು ಹಾಕಿದರೆ ನಿಮ್ಮದು ಸಾರು ಉಂಟಲ್ಲ ತುಂಬ ಚಪ್ಪೆ ಆಗ್ತದೆ ನಿಮಗೆ. ಅದಕ್ಕಾಗಿ ಎಲ್ಲ ಮೊಟ್ಟೆಯನ್ನು ನಾನೊಂದು 15 ಮೊಟ್ಟೆದು ಸಾರು ಮಾಡ್ತಾ ಇರೋದು. ಅದಕ್ಕೆ ಒಂದು 4 ಮೊಟ್ಟೆಯನ್ನು ನಾನು ಹೊಡೆದು ಹಾಕ್ಕೊಂಡಿದ್ದೇನೆ. ಅಂದರೆ ಟೇಸ್ಟ್ ಸಾರಿದು ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ ಹೊಡೆದು ಹಾಕಿದರೆ ಮೊಟ್ಟೆ. ಅದೇ ತುಂಬ ಮೊಟ್ಟೆ ಹಾಕಿದರೆ ಉಂಟಲ್ಲ ನಿಮಗೆ ಸಾರು ಅದು ಚಪ್ಪೆ ಆಗ್ತದೆ. ಸಾರು ಕೂಡ ಚಪ್ಪೆ ಆಗ್ತದೆ ಮತ್ತು ಅಷ್ಟು ಚೆನ್ನಾಗಿರೋದಿಲ್ಲ. ಅದಕ್ಕಾಗಿ ಉಳಿದಿರುವ ಮೊಟ್ಟೆಯನ್ನು ನಾನು ಬೇಯಿಸ್ಕೊಂಡು ಹಾಕ್ಕೊಳ್ತೇನೆ. ನೋಡಿ, ಬೆಂದಿದೆ. ನೋಡಿ, ನೀವು ಮೊಟ್ಟೆ ಹೊಡೆದು ಹಾಕಿದ ಮೇಲೆ ಹಾಕುವಾಗ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು ಗ್ಯಾಸ್, ಇಲ್ಲದೆ ತಳ ಹಿಡಿಯುವ ಚಾನ್ಸ್ ಇರ್ತದೆ. ಮೊಟ್ಟೆ ಹಾಕಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಮುಚ್ಚಿ ಇಡಬೇಕು ಸ್ವಲ್ಪ ಬೇಯಲಿಕ್ಕೆ. ಒಂದು ಸ್ವಲ್ಪ ಹೊತ್ತು ಬೆಂದ ಮೇಲೆ ಮೆಲ್ಲ ಸೌಟ್ ಹಾಕಿ ತೆಗಿಬೇಕು. ನೋಡಿ, ಈಗ ಸ್ವಲ್ಪ ಗ್ಯಾಸ್ ಫಾಸ್ಟ್ ಮಾಡಿಕೊಂಡೆ, ಅಂದರೆ ಬೆಂದಿದೆ ಅಲ್ಲ ಮೊಟ್ಟೆ, ಎದ್ದು ಬರ್ತಾ ಉಂಟು. ಇಡೀ ಮೊಟ್ಟೆ ಎದ್ದು ಬರುವಾಗ ಸ್ವಲ್ಪ ಫಾಸ್ಟ್ ಮಾಡಿಕೊಂಡೆ. ಇದು ಬೇಯುವಾಗ ಹೊಡೆದು ಹಾಕಿದ ತಕ್ಷಣ ಮೆಲ್ಲ ಇಡಬೇಕು. ನೋಡಿ, ಈಗ ಇಡೀ ಮೊಟ್ಟೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಉಳಿದಿರುವ ಮೊಟ್ಟೆಯನ್ನು ಬೇಯಿಸ್ಕೊಂಡು ಹಾಕ್ತಾ ಇದ್ದೇನೆ. ಎಲ್ಲ ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೇನೆ. ನೋಡಿ, ಮೊಟ್ಟೆ ಸಾರು ರೆಡಿಯಾಗಿದೆ. ನೋಡಿ, ಕೊತ್ತಂಬರಿ ಸೊಪ್ಪಿದ್ದರೆ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡಿಕೊಂಡ್ರೆ ಮೊಟ್ಟೆ ಸಾರು ರೆಡಿ. ನೋಡಿ, ಈಗ ರಾಗಿ ಮುದ್ದೆ ಮಾಡ್ಕೊಳ್ಳಿಕ್ಕೆ ನಾನು 1.5 kg ಹಿಟ್ಟಿದ್ದು ರಾಗಿ ಮುದ್ದೆ ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೆ ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೇನೆ ರುಚಿಗೆ. ನೀವು ಇದಕ್ಕೆ ಅಳತೆ ಹೇಳೋದಾದರೆ ನೀವು 1 ಕಪ್ ಹಿಟ್ಟಿಗೆ 2.5 ಕಪ್ಪಿನಷ್ಟು ನೀರು ಹಾಕ್ಕೊಳ್ಬೇಕು. ಆ ಹದದಲ್ಲಿ ಹಾಕ್ಕೊಳ್ಬೇಕು. ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನೀರಿಗೆ ಕಲಸ್ಕೊಳ್ತಾ ಇದ್ದೇನೆ ನಾನು. ನೋಡಿ, ನಾನು 1.5 kg ಹಿಟ್ಟಿದು ಮಾಡ್ಕೊಳ್ತಾ ಇದ್ದೇನೆ ರಾಗಿ ಮುದ್ದೆ. ನೋಡಿ, ಇದು ನೀರು ಚೆನ್ನಾಗಿ ಕುದಿಬೇಕು. 1 ಕಪ್ ಹಿಟ್ಟಿಗೆ 2.5 ಕಪ್ಪಿನಷ್ಟು ನೀರಿದ ಅಳತೆಯಲ್ಲೇ ಹಾಕ್ಕೊಂಡಿದ್ದೇನೆ. 1.5 kgದು ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ತುಪ್ಪ ಹಾಕ್ಕೊಂಡೆ, 1 ಸ್ಪೂನ್ನಷ್ಟು ತುಪ್ಪ ಕೂಡ ಹಾಕ್ಕೊಂಡೆ, ಟೇಸ್ಟ್ ಚೆನ್ನಾಗಿರ್ತದೆ. ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನೀರಿಗೆ ಕಲಸ್ಕೊಂಡಿದ್ದೇನೆ. ಗಂಟಾಗಬಾರ್ದು ಅಂತ, ಗಂಟಾಗೋದಿಲ್ಲ ಅಂತ ಹೇಳ್ತಾರೆ ಕಲಸೋದ್ರಿಂದ. ಅದಕ್ಕಾಗಿ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಕಲಸ್ಕೊಂಡಿದ್ದೇನೆ ನಾನು. ಇನ್ನಿದು ನೀರು ಚೆನ್ನಾಗಿ ಕುದಿ ಬರುವ ತನಕ ಮುಚ್ಚಿಡ್ತೇನೆ. ನೋಡಿ, ನಾನು ಮರದ ಇದು ಸೌಟನ್ನು ತಗೊಂಡಿದ್ದೇನೆ. ನೋಡಿ, ಈ ಥರದ್ದು
ಇದು ಕಲಸಲಿಕ್ಕೆ ತುಂಬ ಚೆನ್ನಾಗಿರ್ತದೆ, ಈ ಥರ ಚೆನ್ನಾಗಿ ಆಗ್ತದೆ ನಿಮಗೆ. ಅದಕ್ಕಾಗಿ ಮರದು ಸೌಟಿದ್ರೆ ಒಳ್ಳೆಯದು. ನೋಡಿ ನೀರು ಚೆನ್ನಾಗಿ ಕುದಿಬೇಕು. ನೋಡಿ ಚೆನ್ನಾಗಿ ಕುದೀತಾ ಉಂಟು ನೋಡಿ ನೀರು. ಈಗ ನಾನು ಹಿಟ್ಟು ಹಾಕ್ಕೊಳ್ತೇನೆ. ನೋಡಿ ನಾನು ಅರ್ಧ ಕೆಜಿದು 3 ಪ್ಯಾಕೆಟ್ ರಾಗಿ ಹಿಟ್ಟು ತಗೊಂಡಿದ್ದೇನೆ. 1.5 ಕೆಜಿದು ರಾಗಿ ಹಿಟ್ಟಿದು ರಾಗಿ ಮುದ್ದೆ ಮಾಡ್ತಾಯಿದ್ದೇನೆ. ನಮ್ಮ ಮನೆಯಲ್ಲಿ ಉಂಟಲ್ಲ, ಎಲ್ಲರಿಗೆ ಸಹ ಫೇವ್ರೇಟ್ ರಾಗಿ ಮುದ್ದೆ ಅಂತ ಹೇಳಿದ್ದೆ. ಅದಕ್ಕೆ ನಾನು ಹೆಚ್ಚಾಗಿ ಮಾಡ್ತಾ ಇರ್ತೇನೆ ರಾಗಿ ಮುದ್ದೆ ಮತ್ತು ಚಿಕನ್ ಕರಿ ಮಾಡಿದರೆ ಎಲ್ಲರಿಗೂ ಇಷ್ಟ. ಇವತ್ತು ನಾನು ಮೊಟ್ಟೆ ಸಾರು ಮಾಡ್ತಾ ಇದ್ದೇನೆ. ನೋಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಒಮ್ಮೆ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಈ ಟೈಮಲ್ಲಿ ನೀವು ಹಿಟ್ಟು ಹಾಕುವಾಗ ಉಂಟಲ್ಲ, ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು. ಸ್ವಲ್ಪ ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನೋಡಿ ಈ ಥರ ಮುಚ್ಚಿಡ್ತೇನೆ. ನೋಡಿ ಚೆನ್ನಾಗಿ ಕಲಸಿ ಒಮ್ಮೆ ಸ್ವಲ್ಪ ಬೇಯಲಿ ಅಂತೇಳಿ ಮುಚ್ಚಿಟ್ಟಿದ್ದೇನೆ. ನೋಡಿ ಈಗ ನೋಡಿ ಚೆನ್ನಾಗಿ ಕಲಸ್ಕೊಳ್ಬೇಕಿನ್ನು. ನೋಡಿ ಈಗ ಗ್ಯಾಸಿಂದ ಕೆಳಗೆ ಇಳಿಸಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ ಇದು ನನ್ನ ಮಗಳು ನೋಡಿ ಮಿಕ್ಸ್ ಮಾಡ್ತಾ ಇದ್ದಾಳೆ, ಕಾಲಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾಳೆ. ನೋಡಿ ಈಗ ಉಂಡೆ ಮಾಡುವ ಪ್ರೋಸೆಸ್. ಸ್ವಲ್ಪ ಕೈಗೆ ತುಪ್ಪ ಹಾಕಿ ನೋಡಿ ಈ ಥರ ಉಂಡೆ ಮಾಡಿದರೆ ಆಯಿತು. ನೋಡಿ ರಾಗಿ ಮುದ್ದೆ ನಿಮಗೆ ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡದು ಉಂಡೆ ಮಾಡಿದರೆ ಆಯಿತು. ನಾನು ಹದವಾದ ಸೈಜಲ್ಲಿ ಮಾಡಿದ್ದೇನೆ ನಾನು. ನೋಡಿ ರಾಗಿ ಮುದ್ದೆ ಮತ್ತು ಮೊಟ್ಟೆ ಸಾರು ರೆಡಿಯಾಗಿದೆ. ನೋಡಿ ತುಂಬ ಸೂಪರ್ ಆಗಿರ್ತದೆ ಫ್ರೆಂಡ್ಸ್. ನೋಡಿ ಒಮ್ಮೆ ಟ್ರೈ ಮಾಡಿ ಈ ಥರ ರಾಗಿ ಮುದ್ದೆ ಮೊಟ್ಟೆ ಸಾರು ಮನೆಯಲ್ಲಿ. ನೋಡಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ, ಈಗ ಒಂದು ಕಪ್ ಹಿಟ್ಟಿದು ಮಾಡೋದಾದರೆ 2.5 ಕಪ್ಪಿನಷ್ಟು ನೀರು ಹಾಕಿ ಮಾಡಿದರೆ ಆಯಿತು. ರುಚಿಗೆ ಉಪ್ಪು ನೋಡಿಕೊಂಡು ಹಾಕಿ ಸುಲಭದಲ್ಲಿ ಮಾಡ್ಬೋದು. ತುಂಬ ಕ್ವಾಲಿಟಿಯಲ್ಲಿ ಮಾಡೋದಾದರೆ ಸ್ವಲ್ಪ ತಿರುಗಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅಷ್ಟೇ.